ಈಗ ನಾವು ಬಂದಿರೋ ಜಾಗ ಬಂದು ನ್ಯಾಷನಲ್ ಪಾರ್ಕ್. ಇವಾಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನಿದೆ ಅಂತದ್ದು ಏನಿದೆ ಎಂತದ್ದು ಇಲ್ಲ. ಇಲ್ಲಿ ವನ್ಯ ಜೀವಿಗಳ ಅರಣ್ಯ ಅಂತ ಇದೆ. ಟ್ರಕ್ಕಿಂಗ್ ಇದೆಯಂತೆ. ಟ್ರಕ್ಕಿಂಗ್ ಬಗ್ಗೆ ನಮಗೆ ಗೊತ್ತಿಲ್ಲ. ಪಾರ್ಕ್ ನೋಡಕ್ ಬಂದ್ರ ಅಂದ್ರು ಹ್ಞೂ ಅಂದ್ಕೊಂಡು 10 ರೂಪಾಯಿ ಕೊಟ್ಬಿಟ್ಟು ಹೋಯ್ತಾ ಇದೀವಿ 3 ಜನ ನಡ್ಕೊಂಡು. ಕಾರ್ತಿಕ್ ಅವರು ಸಹಾಯ ಮಾಡ್ತಾ ಇದ್ದಾರೆ. ಈಗ ಕಾರ್ತಿಕ್ ಅವರ ಸಹಾಯ ಪುಣ್ಯಾತ್ಮ ಪುಣ್ಯಾತ್ಮ. ಒಂದು ಬೋನ್ ಇದೆ, ಆ ಬೋನು ರೆಸ್ಟ್ ಬಂದ್ ಹೋಗಿದೆ, ಅದ್ರಲ್ಲಿ ಏನಿಲ್ಲ. ಸಿಂಹ, ಇಲ್ಲೊಂದು ಸಿಂಹ ಇದೆ ಅಂತ ಹೇಳಿದ್ರು. ಸಿಂಗಲ್ ಸಿಂಹ ಇದೆ ಅಂತ ಹೇಳಿದ್ರಲ್ಲ, ಅದು ಇದೇ ಸಿಂಹ ನೋಡಿ. ಅದು ತಿಮ್ಮ ಇದೆ ಅಂದ್ರಲ್ಲ, ಆ ತಿಮ್ಮ ಇದೆ ಅಂತೆ. ಇದೇನೋ ಇದೆ, ಬಟ್ ಏನೇನೋ ಬರ್ದಿದ್ದಾರೆ ಅಲ್ಲಿ. ಇಚ್ಚಿ ಪುಚ್ಚು ಕೊನ್ನ ವಿವರಂಬ ಎಟ್ಮೇಳು ಅಂತೇನೇನೋ ಬರ್ದಿದ್ದಾರೆ. ಇಲ್ಲ ಅದೇನು ಇಲ್ಲ, ಕನ್ನಡನೇ, ಬಟ್ ಏನೋ ಒಂಥರ ಇದೆ, ಹಳೆ ಕನ್ನಡ ತರ ಇದೆ. ಹಂಗೆ ಓದೋದು ದೂದಿ ಬೌಳಿ ನಗಲು ಸುಂಕುಮ ವಕಾಡುಕುಟು ಅಂತ. ಅದೇ ಕಣ ಓದೋ. ಹೇಳಿದ್ ನಾನೇನು ಪುರಕಮುದು ಪದಿವೆಯಲ್ಲಿ ಚುರುಕು ಶಿಪಾಯಿ ಪೂರ್ವ ಶಾಡ ಪಂಚವನ್ನೆಲ ದಯರ ಅಂತ. ಅದು ದಯರ ಅಲ್ಲ, ಅದು ಡೇರ. ಅದೇ ಹೇಳಿದ್ದು ಡೇರ. ಯಾರಿಗಾರು ಓದಕ್ ಬರ್ದೇ ಇರೋರ್ಗೆ ಯಾಮಾರಿಸ್ಬಿಡ್ತೀರಾ. ಇಲ್ಲಿ ಒಂದು ದೇವ್ರ ವಿಗ್ರಹ ಇದೆ. ಇಲ್ಲಿ ನೀರು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಗೊತ್ತಿಲ್ಲ. ಹುಲಿ 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 ಇಲ್ಲಿ ಏನೋ ಇತ್ತು, ಅದು ಕೂಡ ಅಳಿಸೋಗಿದೆ. ಪೇಂಟೇ ಹೋಗ್ಬಿಟ್ಟಿದೆ ಅದ್ರಲ್ಲ. ಯಾವ್ಯಾವ್ದು ಇದೆ ಅಂತ ಕಾಣಿಸ್ತಾ ಇದೆ ನೋಡಿ. ಏನಾದ್ರೂ ಇದೆ ಅಂತ ತೋರಿಸ್ತವ್ರ ಅಥವಾ ಪೇಂಟ್ ಬಿಟ್ಕೊಂಡಿದ್ಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬೋರ್ಡ್ ಅಲ್ಲಿ. ನೋಡಿ, ಇಷ್ಟು ತರದ್ ಬಟರ್ಫ್ಲೈ ಇದೆ ಅಂತೆ. ಪಯೋನೀರ್, ಕಾಮನ್, ಇಷ್ಟು ತರ ಇದೆ ಅಂತ. ಕಾಮನ್ ರೆಡ್ ಐ, ಕಾಮನ್ ಎಮಿಗ್ರೆಂಟ್ ಅಂತ ಇವ್ರು ಹೇಳಿದ್ದು. ಚಿಟ್ಟೆ ಅಂತೆ. ಚಿಟ್ಟೆ ನೊಣ ಕಾಣಿಸ್ಬೇಕು ಅಂತಿಲ್ಲ, ಚಿಟ್ಟೆ ಕಾಣಿಸಿರ್ಬೇಕು. ಅದೆಲ್ಲ ಹಾರೋದಲ್ಲ. ಮುಂದೆ ನೋಡ್ಕೊಂಡ್ ಬರ್ತಿರೋರು ಹೇಳ್ತಾ ಇದ್ದಾರೆ ಇಲ್ಲಿ ಜಿಂಕೆ ಇದೆ, ಮೊಲ ಇದೆ, ನವಿಲ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಅದನ್ನೇ ನೋಡಕ್ ಹೋಗ್ತಾ ಇದೀವಿ. ಇಲ್ಲಿ ಏನೋ ಒಂದು ಝೂ ಟೈಪ್ ಇತ್ತು ಅಂತ ಅನ್ಸುತ್ತೆ ಅಲ್ವಾ? ಕಾರಣಾಂತರದಿಂದ ಅಥವಾ ಅಲ್ಲಿರೋ ಪ್ರಾಣಿಗಳೆಲ್ಲ ಹೊಗೆ ಹಾಕ್ಸ್ಕೊಂಡ್ವಾ ಏನು ಅನ್ನೋದು ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿದೆ ಅದು. ನವಿಲು ನವಿಲು ನಡೀರಿ ನಡೀರಿ. ಹಿಂಗ ಹೆಣ್ಣವಿಲೆ ಬೇಕಾಗಿರೋದು. ಬರ್ರಿ, ಯಾವ ನವಿಲ್ ಆದ್ರೇನು. ಇಲ್ಲಿ ನವಿಲ್ ಇದೆ. ನವಿಲ್ ಇರೋ ಜಾಗಕ್ಕೆ ಬಂದಿರೋದು ಈಗ. ಬಟ್ ಈ ನವಿಲಿಗೆ ಊಟ ಹಾಕ್ತಿದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಕೆಳಗೆ ಒಂದು ಇದೆ, ಅಲ್ಲೊಂದಿದೆ, ಜಂಪ್ ಹೊಡಿತಾ ಇದೆ. ಅಲ್ಲೊಂದು ನವಿಲ್ ಇದೆ. ಹೆಣ್ಣವಿಲ್, ಬರೀ ಹೆಣ್ಣವಿಲ್ಗಳೇ ಇದೆ. ಅದ್ರ ಜೊತೆ ಒಂದು ಗಣ್ಣವಿಲ್ ಬೇಕು. ಅದಕ್ಕೆ ಗಣ್ಣವಿಲ್ ಅಲ್ಲಿ ಕಾಣ್ತಿದ್ಯಲ್ಲ ಬೇಕು ಅಂತ ಟ್ರೈ ಮಾಡ್ತಾ ಇವೆ, ಆದ್ರೆ ಆಗ್ತಾ ಇಲ್ಲ. ಇಲ್ಲ, ಒಂದಿನ ಬರುತ್ತೆ, ಎಲ್ಲರಿಗೂ ಒಂದಿನ ಫ್ರೀಡಮ್ ಸಿಗುತ್ತೆ. ಸಣ್ಣ ಸಿಂಹದ ಮರಿ ಇತ್ತು, ಅದು ತಪ್ಸ್ಕೊಂಡು ಇಷ್ಟು ದೊಡ್ಡದಾಗಿ ಇಲ್ಲಿ ಬಂದು ನಿಂತಿದೆ ಅಂದ್ರೆ ನವಿಲ್ಗಳಿದೆ, ಆದ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಇಲ್ಲ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿಲ್ಲ, ತುಂಬಾ ಕೆಳದಾಗಿ. ಇಲ್ಲಿ ಏನೋ ಜನ ತುಂಬ್ಕೊಂಡವ್ರೆ, ನೋಡ್ಬೇಕು ಅಲ್ಲಿ ಏನಿದೆ ಅಂತ. ಆ ರ್ಯಾಕಲ್ಲಿ ಮೊಲಗಳಿರೋದು ಜಾಸ್ತಿನೇ ಇದೆ ಇಲ್ಲಿ. ಇಷ್ಟು ಮೊಲಗಳು, ಈ ಮೊಲಗಳ ಜೊತೆ ದೇವದಾಸ ಅಂತ ಇದು ಮೊಲಗಳು. ಇಲ್ಲಿರೋದು ಮೊಲಗಳು. ನ್ಯಾಷನಲ್ ಪಾರ್ಕಿಗೆ ಬಂದಿದ್ಕೆ 3 ನವಿಲ್ ನೋಡಿದ್ವಿ, ಈಗ ಮೊಲಗಳು ನೋಡಿದ್ವಿ. ಇನ್ನೊಂದು ಸುಮಾರು ಕಡೆ ಇದೆ, ಬೆಂಗಳೂರಲ್ಲೇ ಸಿಗ್ತಾವೆ, ನೋಡಕ್ ಸಿಗ್ತಾನೆ ಇರ್ತವೆ. ಗಿಳಿ. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಇನ್ನೊಂದು ಸ್ಪೆಷಲ್. ಇದು ಹ್ಯಾಮ್ಸ್ಟರ್ ಅಂತ. ಆಲ್ಮೋಸ್ಟ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಪೆಟ್ಟಾಗಿ ಸಾಕ್ತಾರೆ. ಸೊ ಅದರದ್ದೇ ಕ್ರಾಸ್ ಬ್ರೀಡ್ ತರ ಇಂಡಿಯನ್ ವರ್ಷನ್. ಓಕೆನಾ? ಸೊ ಇದು ಬಾಯ್ಸಿಗೆಲ್ಲ ಗೊತ್ತಿರುತ್ತೆ ವೆಬ್ಸೈಟು, ಬಟ್ ಅದಲ್ಲ, ಇದು ಹ್ಯಾಮ್ಸ್ಟರ್. ಅದು ಚಂದ ನಿಮ್ಗೆ ಎರಡು ಕಚ್ಬೋದು ಅಷ್ಟೇ. ಈ ಕಡೆ ಹ್ಯಾಮ್ಸ್ಟರ್ ಸಿಗುತ್ತೆ, ಅದ್ರ ಮುಂದೆ ಏನು ಸಿಗಲ್ಲ, ಎಲ್ಲ ಖಾಲಿ ಬಿದ್ದಿದೆ. ಒಳ್ಳೆದಾಯ್ತು. ಗಣಪತಿ ಅವರು ಈಗ ಈ ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ, ಅದೊಂಥರ ನೋಡಕ್ಕೆ ಒಂಥರ ಲುಕ್ಗಳೇ ಚಂದ. ಕ್ಯಾಮ್ರಾದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಡೈರೆಕ್ಟ್ ಆಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲೇಸ್ಗಳು ಚೆನ್ನಾಗಿದೆ. ಯಾವ ತರ ಇದೆ, ಫುಲ್ ಬೇರೆ ಬಿಟ್ಕೊಂಡಿರೋ ಮರ. ಯಾವುದೋ ಇದು ನಾಗವಲ್ಲಿ ಬಂಗ್ಲೆ ಇದ್ದಂಗೆ ಐತೆ. ಇರ್ರಿ, ಈ ತರ ಚೇಷ್ಟೆಗಳು ಮಾಡೋದು ಅಲ್ಲ. ಕರೆಕ್ಟ್ ಟೈಮಿಗೆ ಮದುವೆ ಮಾಡಿಲ್ಲ ಅಂದ್ರೆ ವಯಸ್ಸಿಗೆ ಬಂದಿರೋ ಹುಡುಗರೆಲ್ಲ ಈ ತರ ಮಾಡ್ತಾರೆ. ನಾನು ಆ ತರ ಆಡ್ಲಿಲ್ವಲ್ಲ. ಚೆನ್ನಾಗಿದೆ ನೋಡಿ, ಪ್ಲೇಸ್ ಎಲ್ಲ ಒಂಥರ ಸುಂದರ ಸುಮಧುರ ಪ್ಲೇಸ್ಗಳು ಇವೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಹಾರರ್ ಮೂವಿಲಿ ಇರ್ತಾವಲ್ಲ ಮರಗಳು, ಆ ತರ ಫೀಲ್ ನ ಕೊಡುತ್ತೆ. ಇಲ್ಲಿ ನೈಟ್ ಹೊತ್ತು ಏನಾದ್ರು ಮದುವೆ ಪಕ್ಕ ಹೇತ್ಕೊಂತೀರ. ಶೌಚಾಲಯ ವ್ಯವಸ್ಥೆ ಕೂಡ ಇದೆ ಅಲ್ಲಿ. ಒಂದೇ ಒಂದು ಜಿಂಕೆ ಇದೆ, ಅದು ಕೃಷ್ಣ ಮೃಗ ಅಂತ. ತಿನ್ನಕ್ಕೆ ಏನಾದ್ರು ಬೇಕು ಅಂತ ಕಾಯ್ತಾ ಇದೆ ಪಾಪ. ಒಂಟಿಯಾಗಿ ನೋಡಿ ಜಿಂಕೆ. ಹೊಡಿತಾರೆ, ಹೇಳಕ್ಕಾಗದೆ, ನಗಕ್ಕಾಗದೆ, ಅಳಕ್ಕಾಗದೆ ಒದ್ದಾಡ್ತಾ ಇದೆ. ಸಿಕ್ಕಾಪಟ್ಟೆ ಹಿಂಸೆ ಪಡ್ತಾ ಇದೆ. ಅದು ನಿಜವಾಗ್ಲೂ ಇರಿಟೇಷನ್ ಆಗ್ತಿರೋದಂತೂ ನಿಜ. ಜನರು ನೋಡಿದಾಗ ಎಲ್ಲ ಫುಲ್ ಕುಣಿಯುತ್ತೆ. ಆದಷ್ಟು ಬೇಗ ನಿನಗೆ ಬಿಡುವು ಸಿಗ್ಲಿ ಅನ್ನೋದೇ ನನ್ನ ಹಾರೈಕೆ. ಸುತ್ತಮುತ್ತ ಬೆಟ್ಟಗಳಿದೆ. ಫುಡ್, ಆಕ್ಸಿಜನ್, ರೈನ್ಸ್, ಎಕೋ ಬ್ಯಾಲೆನ್ಸ್, ಸಾಯಿಲ್ ಕಾನ್ಸರ್ವೇಷನ್, ಅಂದ್ರೆ ಟಿಂಬರ್ ಇಷ್ಟು ಇದೆ. ಅವೆಲ್ಲ ಏನು ಅಂತ ಅಂದ್ರೆ ಗೊತ್ತಿಲ್ಲ ನನಗೆ. ಅಲ್ಲಿ ಬರ್ದಿದ್ನ ಹೇಳಿದ್ದೆ. ಮುಂದೆ ಏನು ಇಲ್ಲ ಅಂತ ಅನ್ಕೊಂತೀವಿ. ಸುಮ್ಮನೆ ಸಾಕು, ಮನೆಗೆ ಹೋದ್ರೆ ಸಾಕು ಅಂತ ಅನಿಸ್ತೈತೆ. ಈಗ ಏನೋ ಒಂದು ಇನ್ನೊಂದು ಕೆಲಸ ಇದೆ, ಆ ಕೆಲಸನ ಮುಗಿಸಿ ನಾವು ಮನೆಗೆ ಹೋಗಿ ಮಲ್ಕೊಂತೀವಿ. ಇಲ್ಲೂ ಜಾಗ ಚೆನ್ನಾಗಿದೆ, ಬಟ್ ಯಾರಾದ್ರೂ ಎಳ್ಕೊಂಡ್ಬಿಟ್ರೆ. ಕಾರ್ತಿಕ್ ಅವರು ಧೈರ್ಯ ಮಾಡಿ ಹೋಗ್ತಾ ಇದ್ದಾರೆ, ಅವರಿಂದ ನಾವು ನುಗ್ತಾ ಇದೀವಿ. ಯಾವುದಕ್ಕೂ ಹಿಂದೆನೇ ಇರ್ತೀನಿ. ಯಾವ್ದಾದ್ರು ಪ್ರಾಣಿ ಗಿಣಿ ಎಳ್ಕೊಂಡ್ರೆ ನಮಗೆ ವಿಡಿಯೋಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ರಾಣಿ ಹೇಳ್ಕೊತಾರ ಗೊತ್ತಿಲ್ಲ, ಏನೋ ಪ್ರಾಣಿ ಹೇಳ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಬೇಕು. ರೀ ಬರ್ರಿ, ಎಲ್ಗೂ ಹೋಗ್ತಿದ್ದೀರಾ? ಸರಸ್ವತಿ ವನ ಅಂತ ಇದೆ, ಬಟ್ ಈ ವನದಲ್ಲಿ ಏನಿಲ್ಲ. ವನದಲ್ಲಿ ಏನು ಇಲ್ಲ ಅಂದ್ರೆ ನಮ್ಮ ಹುಡುಗ ಕೇಳ್ತಾನೆ ಇಲ್ಲ, ಸೀದಾ ಹೋಯ್ತಾನೆ ಅವನೇ. ನಾನು ಯಾವಾಗಲೂ ಫಾರೆಸ್ಟನ್ನು ಆ ಥರ ಎಲ್ಲ ಪೊಲ್ಯೂಟೆಡ್ ಆಗಿ ಮಾಡಲ್ಲ. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ದ
ವಾಶ್ರೂಮ್. ವಾಶ್ರೂಮ್. ಈ ಹುಡುಗರಿಗೆ ಅವಾಗಲಿಂದ ಊರಿ ಅಂದ್ರೆ ಕೇಳಲಿಲ್ಲ, ಇವಾಗ ಅರ್ಜೆಂಟ್ ಅಂತ ಓಡಾಡ್ತಾರೆ. ಬಟ್ ಅಂತ ನೋಡೋ ಅಂಥದ್ದು ಏನಿಲ್ಲ, ಈ ವನದಲ್ಲಿ ಇರೋದಷ್ಟೇ. ಇನ್ ಕೇಸ್ ನೀವೇನಾದ್ರೂ ಅದೇ ಆ ಮೊಲಗಳು, ನವಿಲ್ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಗಿಳಿ, ಇದನ್ನೆಲ್ಲ ನೋಡ್ತೀರಾ ಅಂತ ಅಂದ್ರೆ ಬೇಕಿದ್ರೆ ಬನ್ನಿ. ಬಟ್ ಅಷ್ಟೊಂದು ಹೈಜೀನ್ ಆಗು ಇವ್ರು ಮೇಂಟೈನ್ ಮಾಡಿಲ್ಲ, ಅಷ್ಟೊಂದು ಚೆನ್ನಾಗೇನು ಇಲ್ಲ, ನೀನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಆ ಜಿಂಕೆ ನೋಡಿ ತುಂಬಾ ಬೇಜಾರಾಯ್ತು. ನೋಡ್ತೀವಿ ಎಕ್ಸಿಟ್ ಆಗಿ, ಇಲ್ಲಿಂದ ಎಕ್ಸಿಟ್ ಆಗುವಂಥ ಟೈಮ್ ನೋಡಿ, ಇಲ್ಲೊಂದು ಕಪಿ ಏನೇನೋ ಎಸೆತೈತೆ. ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಫಸ್ಟ್ ತಿಂಡಿ ಮಾಡ್ಕೊಂಡೆ ಸಾಕು. ಇನ್ನೊಂದು ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ, ಬಟ್ ಹೋಗೋಕ್ಕಾಗಲ್ಲ, ಇಲ್ಲೇ ತುಂಬ ಸುಸ್ತಾಗ್ಬಿಟ್ಟಿದೆ. ಬಟ್ ಗಿಡ ಮರ ಎಲ್ಲ ನೋಡೋಕೆ ಚೆನ್ನಾಗಿದೆ. ಬೆಳಗ್ಗೆನೇ ಬಂದರೆ ಚೆನ್ನಾಗಿರುತ್ತೆ. ಓಪನ್ ಆಗೋದೇ 9 ಗಂಟೆಗೆ ಅಷ್ಟೇ. ಅವಾಗಿಂದ ತೋರಿಸಿದ್ನಲ್ಲ ಅಷ್ಟೇ, ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಈ ಥರದ ಪಕ್ಷಿಗಳಿದೆ ಅಂತ ಇಲ್ಲಿ. ಎಕ್ಸಿಟ್ ಆಗ್ತಾ ಇದ್ದೀವಿ. ಓಕೆ, ಇಲ್ಲಿ ಕೌಂಟರ್ ಇರುತ್ತೆ. ಈ ಕೌಂಟರಲ್ಲಿ ನೀವು ಟಿಕೆಟ್ಸ್ಗಳನ್ನ ತೊಗೊಳ್ಬೇಕು. ಅವ್ರಿಗೆ 5 ರೂಪಾಯಿ ಇದೆ, ದೊಡ್ಡವ್ರಿಗೆ 10 ರೂಪಾಯಿ ಇದೆ. ನ್ಯಾಷನಲ್ ಪಾರ್ಕ್ ಇದೆ. ನಾವು ತೋರಿಸಿರೋ ಜಾಗ ಬಂದು ಕೈವಾರ ನ್ಯಾಷನಲ್ ಪಾರ್ಕ್. ವಿಡಿಯೋನವ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.